ಅಪಘಾತದಲ್ಲಿ ಮೃತಪಟ್ಟ ಚಾಲಕ ಹನುಮಂತು ಕುಟುಂಬಕ್ಕೆ ಚೆಕ್. ಗಾಡಿ ಓಡಿಸ್ತಾರೆ, ಆದರೆ ಬ್ಯಾಡ್ಜ್ ಯಾರಿಗೂ ಇರಲ್ಲ. ಕುಟುಂಬಕ್ಕೆ ಸರ್ಕಾರದ 5 ಲಕ್ಷ ಚೆಕ್ ವಿತರಿಸಿದ ಚಾಲಕರ ಸಂಘ. 750 kg ಇರೋದು ಗೂಡ್ಸ್ ವೆಹಿಕಲ್ ಓಡಿಸಬಹುದು, ಮಾಮೂಲು ಲೈಸೆನ್ಸ್ ಇದ್ರು ಅಂತ ಹೇಳ್ತಾರೆ ಗೌರ್ಮೆಂಟ್. ಆದ್ರೂ ಏನಾದರೂ ಸೌಲಭ್ಯಗಳು ಬೇಕಂದ್ರೆ ಬ್ಯಾಡ್ಜ್ ಇರಲೇಬೇಕು. ಎಸ್ ವೀಕ್ಷಕರೇ, ಇತ್ತೀಚೆಗೆ ತಾನೇ ಪಾವಗಡದಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟ ಚಾಲಕ ಹನುಮಂತು ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ಚೆಕ್ ಅನ್ನ ಚಾಲಕರ ಸಂಘದಿಂದ ಇಂದು ಹಸ್ತಾಂತರ ಮಾಡಲಾಯಿತು. ಹೌದು, ಪಾವಗಡ ಪಟ್ಟಣದ ರೊಪ್ಪ ಗ್ರಾಮವಾಸಿ ಹನುಮಂತು ಎಂಬ ಚಾಲಕ ಕಳೆದ ವರ್ಷ ವಾಹನ ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸಂಪೂರ್ಣ ದಾಖಲೆಯಿದ್ದ ಕಾರಣ ಸರ್ಕಾರಿ ಸವಲತ್ತು ರೀತಿಯಲ್ಲಿ 5 ಲಕ್ಷ ಹಣ ಪಡೆದುಕೊಳ್ಳಲು ಕಾರಣವಾಗಿದೆ ಎಂದು ಕಾರು ಚಾಲಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ತಿಳಿಸಿದ್ದಾರೆ. ನಮಸ್ಕಾರ. ಈಗ ತಾನೇ ನಾವು ನಮ್ಮ ಹನುಮಂತರಾಯಪ್ಪ ಅವರಿಗೆ ಚೆಕ್ ಅನ್ನು ವಿತರಣೆ ಮಾಡಿ ಅವ್ರ ಮನೆ ಮುಂದೆನೇ ಇದ್ದೀವಿ. ಈಗ ನಾವು ಈ ಉದ್ದೇಶ, ಇದೊಂದು ಅಪ್ಡೇಟ್ ಮುಖಾಂತರ ನಿಮಗೆ ಉದ್ದೇಶ ಏನಂದರೆ ಹೇಳ್ತಾ ಇರೋದು, ಎಲ್ಲ ನಮ್ಮ ಚಾಲಕರು ಎಲ್ಲನ ಇರಲಿ, ನೀವು ಒಂದು ಸಂಘದಲ್ಲಿದ್ದರೆ ನಿಮಗೆ ಇಂಥ ಮಾಹಿತಿಗಳು ಗೊತ್ತಾಗುತ್ತೆ. ಸಂಘದಲ್ಲಿಲ್ಲ, ನೀವು ಒಬ್ಬರೇ ಎಲ್ಲನ ಒಂದು ಕಡೆ ಇದ್ದರೆ ಇಂಥ ಮಾಹಿತಿಗಳೇನು ಗೊತ್ತಾಗಲ್ಲ. ಅದರಿಂದ ನೀವು ದಯವಿಟ್ಟು ಈಗ ನಮ್ಮದು ನಮ್ಮ ಚಾಲಕ ಟ್ರೇಡ್ ಯೂನಿಯನ್ನು ನಾವು ಈಗ ಲೋಕಲ್ ಒಂದು ಮಾಡ್ಕೊಂಡಿದ್ದೀವಿ. ಈಗ ಟೋಟಲ್ ಕರ್ನಾಟಕಾದ್ಯಂತ ನಮ್ಮ ಚಾಲಕ ಟ್ರೇಡ್ ಯೂನಿಯನ್ ಇದೆ. ಈಗ ನಾವು ಗಡಿನಾಡು ಪಾಗೋಡ ವಾಣಿಜ್ಯ ವಾಹನಗಳ ಚಾಲಕರ ಕ್ಷೇಮಾಭಿವೃದ್ಧಿ ಅಂತ ಇಲ್ಲಿ ಲೋಕಲ್ಲು ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಸಂಘದಲ್ಲಿ ಸುಮಾರು ಸಾವಿರಾರು ಗಟ್ಟಲೆ ನಮ್ಮ ಇಡೀ ಕರ್ನಾಟಕ ಸಂಘದಲ್ಲಿದ್ದಾರೆ. ನಾವು ಪಾಗೋಡದಲ್ಲಿನೂ ಇದ್ದಾರೆ. ಆದಷ್ಟು ನಮ್ಮ ಪಾಗೋಡ ತಾಲೂಕೆಲ್ಲ ವಾಣಿಜ್ಯ ಬಳಕೆ ಚಾಲಕರೆಲ್ಲನೂ ಈ ಸಂಘದಲ್ಲಿ ಸೇರಿಸ್ಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದಷ್ಟು ಈ ವಿಡಿಯೋ ನೋಡಿದ ಮೇಲೆ ನೀವು ಎಲ್ಲರನ್ನ ಇದ್ದರೆ ನಿಮ್ಮ ಬ್ಯಾಡ್ಜ್ ಇರೋ ಚಾಲಕರು ಈ ಸಂಘದಲ್ಲಿ ಬಂದು ನೀವು ಸದಸ್ಯತ್ವ ತಗೊಂಡು. ಇನ್ನು ಸಂಘದ ಖಜಾಂಚಿ ಫಯ್ಯಾಜ್ ಮಾತನಾಡಿ, ಅದೆಷ್ಟು ವಾಹನ ಚಾಲಕರು ಯಾವುದೇ ದಾಖಲಾತಿ ಇಲ್ಲದೆ ದಿನನಿತ್ಯ ಚಾಲಕ ವೃತ್ತಿಯನ್ನ ಮಾಡ್ತಿದ್ದಾರೆ. ಆದರೆ ಅವರಿಗೆ ಮತ್ತು ಅವರ ಕುಟುಂಬಗಳಿಗೆ ತಿಳಿಸುವುದೇನೆಂದರೆ, ಪ್ರತಿಯೊಬ್ಬರು ಬ್ಯಾಡ್ಜ್ ಹಾಗೂ ಸರ್ಕಾರದಿಂದ ನೀಡಿದಂತಹ ದಾಖಲೆಗಳನ್ನ ಇಟ್ಕೊಂಡು ತಮ್ಮ ದಿನನಿತ್ಯದ ವಾಹನ ಚಾಲನೆ ಮಾಡಬೇಕು. ಇಲ್ಲದಿದ್ದರೆ ಇಂತಹ ಅಪಘಾತಗಳು ಸಂಭವಿಸಿದ್ದು ಈ ವೇಳೆ ಸರ್ಕಾರದ ಯಾವುದೇ ಅನುಕೂಲ ಪಡೆಯಲು ಸಾಧ್ಯವಿಲ್ಲ ಎಂದಿದ್ದಾರೆ. ಅದರ ಪ್ರಕಾರ ನಮ್ಮ ತಾಲೂಕಲ್ಲಿರೋರೆಲ್ಲ ಡ್ರೈವರ್ಗಳು ಜಾಸ್ತಿ ಜನ ಲೈಟ್ ಲೈಸೆನ್ಸ್ ಮಾತ್ರ ಇಟ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಬ್ಯಾಡ್ಜ್ ಮಾಡಿಸ್ಕೊಂಡ್ರೆ ಇವಾಗ ನಮ್ಮ ಒಬ್ಬ ಡ್ರೈವರ್ಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಆ ಥರ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ. ಅದರಿಂದ ಎಲ್ಲರೂ ಬಂದು ನಮ್ಮ ಯೂನಿಯನಲ್ಲಿ ಸೇರಿಕೊಂಡು ಎಲ್ಲರೂ ಬ್ಯಾಡ್ಜ್ ಮಾಡಿಸ್ಕೊಂಡ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಇನ್ನು ಕಾರ್ಯದರ್ಶಿ ರಘು ಮಾತನಾಡಿ, ನೀವು ವಾಹನ ಚಾಲನೆ ಮಾಡುವಾಗ ನಿಮ್ಮ ಹಿಂದೆ ಕುಟುಂಬ ಇರುತ್ತೆ ಅನ್ನೋದು ಗಮನದಲ್ಲಿರಲಿ. ಸರ್ಕಾರದ ಸವಲತ್ತುಗಳು ಪಡೆಯಲು ಹಾಗೂ ತಮ್ಮ ಕುಟುಂಬ ನಿರ್ವಹಣೆಗೆ ಸರ್ಕಾರದಿಂದ ನೀಡಬೇಕಾದ ಸವಲತ್ತುಗಳು ಪಡೆಯಲು ದಾಖಲೆಗಳನ್ನ ಮಾಡಿಸಿಕೊಳ್ಬೇಕು. ಆಗ್ಲೇ ಸಮಸ್ಯೆ ಬಂದಾಗ ನಾವು ಅನುಕೂಲ ಪಡೆಯಲು ಸಾಧ್ಯ ಎಂದಿದ್ದಾರೆ. ಚಾಲಕರಲ್ಲಿ ನಾವು ಹೇಳೋದೇನೆಂದರೆ, ಎಲ್ಲರೂ ಗಾಡಿ ಓಡಿಸ್ತಾರೆ, ಆದರೆ ಬ್ಯಾಡ್ಜ್ ಯಾರಿಗೂ ಇರಲ್ಲ. ಬ್ಯಾಡ್ಜ್ ಮಾಡಿಸ್ಕೊಂಡ್ರೆ ಅನುಕೂಲ ಜಾಸ್ತಿ ಇದ್ದಾವೆ. ನಾವೆಲ್ಲರಿಗೂ ಹೇಳೋದು ಒಂದೇ, ಬ್ಯಾಡ್ಜ್ ಮಾಡಿಸ್ಕೊಳ್ರಿ, ಸಂಘದಲ್ಲಿರ್ರಿ, ಸಂಘ ಇಂಪ್ರೂವ್ ಮಾಡ್ಕೊಳ್ರಿ. ಸಂಘದಲ್ಲಿದ್ದರೆ ಇಂಥ ಬೆನಿಫಿಟ್ ಆಗ್ತವೆ. ನಾವು ಸಂಘದಲ್ಲಿಲ್ಲ, ನನಗೆ ಬ್ಯಾಡ್ಜ್ ಐತೆ ಅಂದ್ರೂ ಯಾರೂ ಬರಲ್ಲ, ಒಬ್ಬೊಬ್ಬರು ಓಡಾಡೋಕ್ಕಾಗಲ್ಲ. ಸಂಘದಲ್ಲಿ ಇರಬೇಕು ಎಲ್ಲರೂ. ಸಂಘದಲ್ಲಿದ್ದರೆ 10 ಜನ ಓಡಾಡಿ ಅದೇನು ಫಾಲೋಅಪ್ ಮಾಡಬೇಕು ಎಲ್ಲ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡ್ಕೊಂಡು ಹಿಂಗೆ ಅನುಕೂಲ ಆದಾಗ ಅನುಕೂಲ ಮಾಡಿಕೊಡೋಷ್ಟು ಸಂಘ ಇರುತ್ತೆ. ಸಂಘ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸಂಘದಲ್ಲಿ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿದ್ರೆ ಅದು ಸಂಘ ಆಗುತ್ತೆ. ಒಬ್ಬೊಬ್ಬರು ಇದ್ದರೆ ಸಂಘ ಆಗಲ್ಲ. ಬ್ಯಾಡ್ಜ್ ಇದ್ರೆ ಬ್ಯಾಡ್ಜ್ ಐತೆ ನನಗೂ ಬರ್ತದೆ ದುಡ್ಡು ಅಂದರೆ ಅದು ಬರಲ್ಲ. ಸಂಘದಲ್ಲಿದ್ದರೆ ಮಾತ್ರನೇ ಬರೋದು. ಇನ್ನು ತಾಲೂಕಿನಲ್ಲಿರುವಂತಹ ಎಲ್ಲ ಚಾಲಕರು ಮೊದಲು ತಮ್ಮ ಬ್ಯಾಡ್ಜ್ ಅನ್ನ ಮಾಡಿಸಿಕೊಳ್ಳಿ, ಸರ್ಕಾರದ ಸವಲತ್ತು ಪಡೆದುಕೊಳ್ಳಿ ಎಂದಿದ್ದಾರೆ. ಇನ್ನು ಈ ವೇಳೆ ಹನುಮಂತು ಕುಟುಂಬಸ್ಥರು ಚಾಲಕರ ಸಂಘದ ಚಾಲಕರಾದ ತಿಮ್ಮಣ್ಣ, ಪ್ರಸಾದ್, ಶಂಕರ್, ನಾರಾಯಣಪ್ಪ, ಮಂಜುನಾಥ್, ನೂರ್ ಅಹಮದ್, ರಾಜು, ಬಸವರಾಜು, ಸೂರಿ, ಪ್ರದೀಪ್ ಇನ್ನಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.